ಎಸ್ ಗಾಯ್ಸ್, ಬಾಕ್ಸಿಂಗ್ ಮಾಡಬೇಕು ಅನ್ನೋ ಕ್ರೇಜ್ ಏನಾದರೂ ಇದೆ ನಿಮಗೆ? ಬಾಕ್ಸಿಂಗ್ ಮಾಡಬೇಕು ಅಂತ ಕ್ರೇಜ್ ಇದೆ, ಬಟ್ ಯಾವ ಥರ ಮೆಥಡು, ಯಾವ ಥರ ಸ್ಟ್ರಾಟಜಿ ಅಂತ ಗೊತ್ತಿಲ್ಲ. ರೈಟ್, ನನ್ನ ಜೊತೆ ಬಾಕ್ಸಿಂಗ್ ಕೆರಿಯರ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದೆ ಗಾಯ್ಸ್. ಇವತ್ತಿನ ವೀಡಿಯೋದಲ್ಲಿ ನಾವು ಫುಟ್ವರ್ಕ್ ಯಾವ ಥರ ಮಾಡಬೇಕು, ಬಾಕ್ಸಿಂಗಲ್ಲಿ ಬೇಸಿಕ್ ಕ್ಲಾಸ್ 1, ಕ್ಲಾಸ್ 2 ಅಂತ ಹೇಳ್ತಾರೆ. ರೆಗ್ಯುಲರ್ ಆಗಿ ಕ್ಲಾಸ್ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ವೀಡಿಯೋದಲ್ಲಿ ಫುಟ್ವರ್ಕ್ ಯಾವ ಥರ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತಾ ಇದ್ವಿ. ಹಾಗೆ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎಸ್ ಗಾಯ್ಸ್, ನಾನು ಹೇಳಿರೋಂಗೆ ಇವತ್ತಿನ ವಿಡಿಯೋ ಬಾಕ್ಸಿಂಗ್ ಕ್ಲಾಸ್ 1. ಬಾಕ್ಸಿಂಗ್ ಕ್ಲಾಸ್ 1ಅಲ್ಲಿ ನಾನು ನಿಮಗೆ ಫಸ್ಟು ಬೇಸಿಕ್ಕಾಗಿ ನಾವು ಬಾಕ್ಸಿಂಗ್ ಅಂತಂದ ತಕ್ಷಣ ನಮಗೆ ಹ್ಯಾಂಡ್ ಮೂವ್ ಥ್ರೋ ಮಾಡಬೇಕು, ಪಂಚಸ್ ಥ್ರೋ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ದಟ್ ಅಬ್ಸಲ್ಯೂಟ್ಲಿ ರೈಟ್. ಅದ್ರ ಜೊತೆ ನಮ್ಮ ಲೋವರ್ ಬಾಡಿ ಫುಟ್ವರ್ಕು ತುಂಬ ಇಂಪಾರ್ಟೆಂಟು. ಓಕೆ, ಸೊ ನಾವು ಹೆಂಗೆ ಪಂಚ್ ರೀಚ್ ಮಾಡ್ತೀವಿ, ಅದ್ರ ಜೊತೆಗೆ ನಮ್ಮ ಲೆಗ್ಸು ಕೂಡ ಕೋಆರ್ಡಿನೇಷನ್ ಬರಬೇಕು. ಓಕೆ, ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡೋದೇ ಬೇಸಿಕ್ಕು. ಸೊ ಫುಟ್ವರ್ಕ್ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಇವತ್ತಿನ ವೀಡಿಯೋ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ನೋಡಿ, ಫಸ್ಟು ನೀವು ಬೇಸಿಕ್ ಸ್ಟ್ಯಾಂಡ್ಸಲ್ಲಿ ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಬೆಟರು. ಆಲ್ರೆಡಿ ನಾನು ಒಂದು ಪ್ರೀವಿಯಸ್ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಐ ಕಾರ್ಡಲ್ಲಿ ಶೋ ಆಗ್ತಾಯಿದೆ, ನೋಡ್ಕೊಳ್ಳಿ. ಓಕೆ, ಇವಾಗ ನೋಡ್ಕೊಳ್ಳಿ ಫುಟ್ವರ್ಕ್ ಯಾವ ಥರ ಅಂಥೇಳಿ. ಸೊ ಫಸ್ಟ್ ನೀವು ಹೆಂಗೆ ನಿಂತ್ಕೋಬೇಕು ಹೇಳಿದ್ರೆ, ಫಸ್ಟ್ ಹಿಂಗೆ ನಿಂತ್ಕೊಂಡಿರ್ತೀರ, ಲೆಗ್ ಜಾಯಿನ್ ಮಾಡ್ಕೊಳ್ಳಿ ಫಸ್ಟು, ಗೊತ್ತಾಯ್ತಾ? ಸೊ ಈ ಥರ 1 2 3 4. ಓಕೆ, ಸೊ ಎರಡೂ ಕೂಡ 45 ಡಿಗ್ರಿ ಆ್ಯಂಗಲ್ ಟರ್ನ್ ಮಾಡ್ಕೊಂಡಿರ್ತೀರ. ಸೊ ನೆಕ್ಸ್ಟು ಕೆಲವೊಂದು ಮೊಯ್ತಾಯಲ್ಲಿ ಈ ಥರ ಓಪನ್ ಗಾರ್ಡ್ಸ್ ಇರುತ್ತೆ, ಮೊಯ್ತಾಯ್ ಕಿಕ್ ಬಾಕ್ಸಿಂಗಲ್ಲಿ, ಐ ಮೀನ್ ಬಾಕ್ಸಿಂಗ್ ಇದರಲ್ಲಿ. ಸೊ ಇವಾಗ ನಾವು ಬಾಕ್ಸಿಂಗಲ್ಲಿ ಜಸ್ಟ್ ಈ ಥರ ಫುಟ್ವರ್ಕ್. ಓಕೆ, ಈ ಥರ ಸ್ಟ್ಯಾಂಡ್ಸ್ ಇಟ್ಕೊಂಡಿರ್ತೀವಿ. ಈಗ ನೋಡಿ, ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಬಾಡಿ ಲೆಗ್ ಬೆಂಡ್ ಮಾಡಿ, ಗೊತ್ತಾಯ್ತಾ? ಸ್ಮೂತಾಗಿ ನಿಂತ್ಕೊಳ್ಳಿ. ಲೆಗ್ ಹೆಂಗಿರಲ್ಲ, ಲೈಕ್ ಸಸ್ಪೆನ್ಷನ್ ಫೀಲಲ್ಲಿ ಇರಬೇಕು, ಗೊತ್ತಾಯ್ತಾ? ಸೊ ಗಾರ್ಡ್ಸ್ ಇಲ್ಲಿ ಇಟ್ಕೊಳ್ಳಿ, ನೀವು ಬೇಸಿಕ್ಕಾಗಿ ಹೇಳ್ತೀವಿ. ಸೊ ಬಾಕ್ಸಿಂಗ್ ಗಾರ್ಡು ತುಂಬ ಇಂಪಾರ್ಟೆಂಟು. ಫಸ್ಟ್ ನಿಮ್ಮ ಐಬ್ರೋ ಲೆವೆಲ್ವರೆಗೂ ಇಟ್ಕೊಂಡಿರಿ. ಓಕೆ, ಇನ್ ಕೇಸ್ ನೀವು ಗ್ಲೌಸ್ ವೇರ್ ಮಾಡಿದ್ರೆ ಅಂದರೂ ಕೂಡ ಐಬ್ರೋ ಲೆವೆಲ್ವರೆಗೂ ಕವರ್ ಆಗುತ್ತೆ, ನೀವು ಆ್ಯಕ್ಚುಲಿ ಹಿಂಗೆ ಇಟ್ಕೊಂಡಿರ್ತೀರ ಅಂತ ಹೇಳಿದ್ರೆ. ಓಕೆ, ಸೊ ನಮ್ಮ ರಿಪ್ ಕೇಜು ಕವರ್ ಆಗಿರಬೇಕು. ಓಕೆ, ಸೊ ನಮ್ಮ ಟಿಲ್ ಕಣ್ಣು ಕೂಡ ಕವರ್ ಆಗಬೇಕು. ಸೊ ನಾವೇನು ಮಾಡಬೇಕು, ಈ ಡಿಸ್ಟೆನ್ಸ್ನ, ಈ ಲೆಂತ್ನ ಕವರ್ ಮಾಡಬೇಕು ಅಂತೇಳಿ ಲೈಟಾಗಿ ನಾವೇನು ಮಾಡಬೇಕು, ಬಾಡಿನ ಸಿಂಕ್ ಮಾಡ್ಕೋಬೇಕು ಈ ಥರ. ಸೊ ನಮ್ಮ ಐಬ್ರೋ ಲೆವೆಲಲ್ಲಿ ಇಟ್ಕೊಂಡಿರ್ಬೇಕು. ಇಲ್ಲಿ ಇಟ್ಕೊಂಡೆ ಅಂದರೆ ಬಾಕ್ಸಿಂಗ್ ಗ್ಲೌಸ್ ಏನೋ ವೇಟ್ ಮಾಡಿದ್ರೆ ಟಿಲ್ ಇಲ್ಲಿವರೆಗೂ ಕವರ್ ಆಗುತ್ತೆ. ಹಾಗೆ ರಿಪ್ ಕೇಜ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ರಿಪ್ ಕೇಜ್ ಕೂಡ ಕವರ್ ಮಾಡ್ಕೋಬೇಕು ನಾವು. ಸೊ ಇವಾಗ ನೋಡಿ, ನಾನು ಏನಾದರೂ ಬಾಡಿ ಸ್ಟ್ರೈಟ್ ಇದ್ಬಿಟ್ಟು ನಾನು ಏನಾದರೂ ಐಬ್ರೋ ಕವರ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಇಲ್ಲಿವರೆಗೂ, ಆಮೇಲೆ ರಿಪ್ ಕೇಜ್ ಓಪನ್ ಕ್ಲೋಸ್ ಮಾಡ್ಕೊತೀನಿ ಅಂತ ಹೇಳಿದ್ರೆ, ಸೊ ಫೇಸ್ ಓಪನ್ ಆಯಿತು. ಸೊ ನಾವೇನು ಮಾಡಬೇಕು, ಇದು ಡಿಸ್ಟೆನ್ಸ್ನ ಕವರ್ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡ್ತೀವಿ, ಬಾಡಿನ ಸಿಂಕ್ ಮಾಡ್ಕೊತೀವಿ. ಆಮೇಲೆ ಬಾಕ್ಸಿಂಗಲ್ಲಿ ತುಂಬ ಇಂಪಾರ್ಟೆಂಟು. ಸೊ ತಲೆನೇ ಎತ್ತಬೇಡಿ, ಈ ಥರ ಹಿಂಗಿರಬೇಡಿ, ಗೊತ್ತಾಯ್ತಾ? ಯಾವಾಗಲೂ ಹೆಡ್ ಡೌನ್ ಇರಬೇಕು. ಓಕೆ, ಸೊ ನಿಮ್ಗೇನಾದರೂ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು ಅಂತ ಹೇಳಿದ್ರೆ, ಮೇಯ್ನ್ ಟೆನ್ನಿಸ್ ಬಾಲ್ ಆಗಿರ್ಬೋದು, ಓಕೆ, ಏನೋ ಆರ್ಥೋ ಬಾಲ್ ಏನಾದ್ರು ಆಗಿರ್ಬೋದು, ಇಲ್ಲಿ ಇಟ್ಕೊಂಬಿಟ್ಟು ಹೋಲ್ಡ್ ಮಾಡಿ, ಗೊತ್ತಾಯ್ತಾ? ಅಂದರೆ ಇಷ್ಟೇ ಡಿಸ್ಟೆನ್ಸಲ್ಲಿ ಇಷ್ಟೇ ಇರಬೇಕು ನಿಮಗೆ, ಇಷ್ಟಲ್ಲೇ ನೋಡಬೇಕು. ಹಿಂಗೆ ಈ ಥರ ಹಿಂಗೆ ಡೌನ್ ಆಗಿಬಿಟ್ಟು ಹಿಂಗೆ ನೋಡಬೇಕು, ಈ ಥರ, ಗೊತ್ತಾಯ್ತಾ? ಸೊ ನೀವು ಬೇಸಿಕ್ಕಾಗಿ ನೀವೇನಾದರೂ ಏನೋ ಸ್ಪೈರಿಂಗ್ ಮಾಡ್ತಾ ಇರ್ತೀರಾ ಲೈಟಾಗಿ ಏನಾದರೂ, ಓಕೆ ಅಂದಾಗ ಅಟ್ಲೀಸ್ಟ್ ಇದು ಇಟ್ಕೊಂಡು ಇದು ಮಾಡಿದ್ರೆ ಅಟ್ಲೀಸ್ಟ್ ಕವರ್ ಮಾಡ್ಕೋಬೋದು. ಜಾಬು ಕ್ರಾಸ್, ನಾನು ಹೇಳ್ತೀನಿ ಜಾಬು ಕ್ರಾಸ್ ಪಂಚ್ ಯಾವ ಥರ ಮಾಡಬೇಕು ಅಂತೇಳಿ, ಆ ಥರ ಪಂಚ್ ಬಂದಾಗ ನೀವು ಕವರ್ ಮಾಡ್ಕೋಬೋದು. ನಾನು ಇವಾಗ ಹೇಳ್ತೀನಿ, ನೀವು ಜಸ್ಟ್ ಗಾರ್ಡ್ಸ್ ಯಾವ ಥರ ಇಟ್ಕೊಳ್ಳಿ ಅಂತೇಳಿ. ಓಕೆ, ಇವಾಗ ಹಿಂಗೆ ಇಟ್ಕೊಂಡಿರ್ತೀರ, ಹಿಂಗೆ. ಓಕೆ, ಹಿಂಗೆ ಇಟ್ಕೊಳ್ಳಿ, ಈ ಥರ ಸಿಂಕ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಫಸ್ಟ್ ಸ್ಮೂತಾಗಿ ಲೆಗ್ ಬೆಂಡ್ ಆಗಿದೆ ನೋಡಿ. ಲೆಗ್ ಬೆಂಡ್ ಅಂದ ತಕ್ಷಣ ಫುಲ್ ಟೈಟ್ ಮಾಡೋದು ನೋಡಿ, ಈ ಥರ ಎಲ್ಲ ಬೇಡ, ಗೊತ್ತಾಯ್ತಾ? ಓಕೆ ನೋಡಿ, ಎಸ್ ಸ್ಮೂತ್ 1 ಅಂದಾಗ ಮೂವ್ ಫಾರ್, ಸ್ಮೂತಾಗಿ ಮೂವ್ ಆಗಿ ಡೌನ್ ಆಗಿ 2 ಅಂದಾಗ ಸೊ ಹಿಂದೆ ಹೋಗಿ. ಫಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡಿ. 1 2 ಆರಾಮಾಗಿ ಎಂಜಾಯ್ ಮಾಡಿ ಪ್ರಾಕ್ಟೀಸ್. ನೀವು ಫುಲ್ಲು ಸೀರಿಯಸ್ ಆಗಬೇಕು, ನಾನು ಬಾಕ್ಸಿಂಗ್ ಕಲಿಬೇಕು ಆ ಪ್ರೆಷರಲ್ಲಿ ಏನು ಮಾಡಬೇಡಿ. ಆರಾಮಾಗಿ ನೀವೇನೋ ಡ್ಯಾನ್ಸ್ ಮಾಡಬೇಕಾದ್ರೆ ಹೆಂಗೆ ಎಂಜಾಯ್ ಮಾಡ್ತೀರಾ ಅದೇ ಥರನೇ ಪ್ರಾಕ್ಟೀಸ್ ಮಾಡಿ. ನೋಡಿ, ಮೂಮೆಂಟ್ಸ್ ಹಿಂಗೆ ಇರ್ತೀರಾ. ಎಸ್ 1 2 1 2 1 2 1 2. ಹೆಡ್ ಡೌನ್ ಮಾಡಿರಬೇಕು. ನೀವು ನೋಡಿ, ಸ್ಟ್ರೈಟ್ ನೋಡ್ತಾ ಇರಬೇಕು. ಓಕೆ, ಫುಟ್ವರ್ಕ್ ಮಾಡ್ತಾ ಹೋಗಬೇಕು. ನೋಡಿ, ನಾನು ಈ ಕಡೆ ಮುಂದೆ ಮೂವ್ ಆದರೂ ಕೂಡ ನಂದು ಎರಡೂ ಲೆಗ್ಗು ನೋಡಿ 45 ಡಿಗ್ರಿ ಆ್ಯಂಗಲೆಲ್ಲ ಇದೆ. ನೋಡಿ, ಎರಡೂ 45 ಡಿಗ್ರಿ ಆ್ಯಂಗಲೆಲ್ಲ ಇದೆ. ಸೊ ಈ ಥರ ಫುಲ್ ಓಪನ್ ಮಾಡಬೇಡಿ. ಇದು ಓಪನ್ ಮಾಡೋದು ಈ ಥರ ಇದು ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ನಮ್ಮ ಬಾಡಿ 45 ಡಿಗ್ರಿ ಎರಡು ಲೆಗ್ ಆಗಿದ್ರು, ಬಟ್ ನಾವು ಬಾಡಿ ಟರ್ನ್ ಆಗೋದು ಮಾತ್ರ ಫ್ರಂಟಲ್ಲಿ ಟರ್ನ್ ಮಾಡ್ಕೊಂಡಿರ್ತೀವಿ ನಾವು. ಓಕೆ, ನೋಡಿ, ಈಗ ನೋಡಿ 1 2. ನೋಡಿ, ಮೂವ್ ಆಗೋಬೇಕಾದ್ರೆ ಏನು ಮಾಡ್ತೀನಿ, ಅದೇ ಸಿಂಕಲ್ಲೇ ಹೋಗ್ತೀನಿ ನಾನು. ನೋಡಿ, ಹಿಂಗೆ ಎದ್ಬಿಟ್ಟು ಹಿಂಗೆ ಹೋಗಲ್ಲ. ನೋಡಿ, ಅಬ್ಸರ್ವ್ ಮಾಡಿ, ಹಿಂಗೆ ಹೋಗ್ತಿಲ್ಲ ನಾನು. ಓಕೆ, ಇವಾಗ 2 ಅಂದ ತಕ್ಷಣ ಹಿಂಗೆ ಹೋಗ್ತಿಲ್ಲ, ಅದೇ ಹೈಟ್ ಅದೇ ಸಿಂಕಲ್ಲೇ. ನೋಡಿ, ನನ್ನ ಇಲ್ಲಿ ಮೇಲ್ಗಡೆ ಒಂದೇನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಈಗ ಒಂದೇ ಹೈಟ್ ಅಂತ ಹೇಳಿದ್ರೆ ಒಂದೇ ಹೈಟ್ ಅಂತ ಅಷ್ಟೇ ಹೈಟಲ್ಲೇ ಹೋಗ್ತೀವಿ. 1 2. ಓಕೆ, ನಿಮಗೆ 1 ಮತ್ತು 2.
ಸೊ ನೀವೇ ಶಾರ್ಟ್ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನೀವೇ ವಿಡಿಯೋ ಶಾರ್ಟ್ ತೊಗೊಳ್ಳಿ, ನೋಡಿ ಅಬ್ಸರ್ವ್ ಮಾಡಿ. ಸೊ ಹೆಂಗೆ ಬರ್ತಾ ಇದ್ದೇನೆ ಅಂತೇಳಿ ಆಮೇಲೆ ಕಂಪೇರ್ ಮಾಡಿಬಿಟ್ಟು ನೋಡಿ ನಿಮಗೆ. ಅವಾಗ ಇನ್ನೊಂಥರ ಐಡಿಯಾಸ್ ಬರುತ್ತೆ ನಿಮಗೆ. ಓಕೆ, ಏನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಿ ಏನು ಅಂತ. ನೀವು ಇನ್ ಕೇಸ್ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಓಕೆ ನೋಡಿ 1 2 ನೆಕ್ಸ್ಟು 3 ಸೈಡ್ 4. ಇದು ತುಂಬ ಇಂಪಾರ್ಟೆಂಟು ಬಾಕ್ಸಿಂಗಲ್ಲಿ. 4 ಸ್ಟೆಪ್ಪು ಬೇಸಿಕ್ ವರ್ಕೌಟ್ಸ್ ಅಂತಲೇ ಹೇಳ್ಬೋದು. 1 2 3 4 1 2 3 4 ನೋಡಿ 1 2 3 4. ಸೊ ಪ್ರಾಕ್ಟೀಸ್ ಮಾಡ್ತಾ ನೀವು ಸ್ವಲ್ಪ ಸ್ಪೀಡ್ ಮಾಡ್ಕೊತ ಹೋಗ್ಬೋದು. ಒಂದೇ ಸಲ ಸ್ಪೀಡ್ ಮಾಡಬೇಡಿ. ಓಕೆ, ಲೈಟಾಗಿ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿ. ಆ್ಯಂಡ್ ಒನ್ ಮೋರ್, ನಿಮಗೆ ಕಾನ್ಫಿಡೆನ್ಸ್ ಬಂತು, ಇಲ್ಲ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಯಾರೋ ಮಾಡ್ತಾಯಿದ್ದಾರೆ, ಪಾರ್ಟ್ನರ್ ವರ್ಕೌಟ್ ಮಾಡ್ತಾಯಿದ್ದೀರಾ ಫುಟ್ ವರ್ಕ್ ಅಂದಾಗ ಓಕೆ, ಒಬ್ಬರು ಕೌಂಟ್ ಹೇಳೋ ಥರ ಎಕ್ಸಾಂಪಲೇ ಅಂದರೆ ರ್ಯಾಂಡಮ್ ಆಗಿ 1 3 3 4 2 1 3 4 1 1 2 2 2 2 4 3 3 1 ಈ ಥರ ಮಿಕ್ಸ್ ಕಾಂಬಿನೇಷನಲ್ಲಿ ಕೂಡ ನೀವು ಮಾಡ್ಬೋದು. ಓಕೆ, ಮತ್ತು ನೀವು ಲೆಫ್ಟ್ ಲೆಗ್ಗು ಮಾಡಬೇಕು ಅಂತೇನಿಲ್ಲ. ಲೆಫ್ಟ್ ಲೆಗ್ ನೀವೇನಾದರೂ ಒಂದು 20% ಫೋಕಸ್ ಮಾಡಿದ್ರೆ ಸಾಕು. ನೀವು ಜಾಸ್ತಿ ವಾಟ್ ಮೈ ಸಜೆಷನ್. ಓಕೆ, ಯೂಶ್ವಲಿ ನಾವು ಲೆಗ್ ಚೇಂಜ್ ಆದಾಗ ಕೂಡ ನಾವು ಮಾಡೋಕ್ಕಿರಬೇಕು. ಸೊ ಬಾಕ್ಸಿಂಗಲ್ಲಿ ನಾವು ಇದನ್ನು ಆರ್ಥೋಡಾಕ್ಸ್ ಅಂತ ಹೇಳ್ತೀವಿ, ಸ್ಟ್ಯಾನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ನಾವೇನೋ ಲೆಗ್ ಚೇಂಜ್ ಮಾಡೋದು ಸೌತ್ ಪೋ ಅಂತ ಕರಿತೀವಿ. ಓಕೆ, ಸೊ ನೀವೇನಾದರೂ ರೈಟ್ ಹ್ಯಾಂಡು ಇತ್ತಂದರೆ, ಇಲ್ಲ ರೈಟ್ ಹ್ಯಾಂಡ್ ಡಾಮಿನೇಷನ್ ಇದ್ರೂ ಕೂಡ ಸೊ ಲೆಫ್ಟ್ ಸ್ಟ್ಯಾನ್ಸಲ್ಲಿ ಫೈಟ್ ಮಾಡ್ತಾ ಇರ್ತಾರೆ. ಓಕೆ ನೋಡಿ, ಸೊ ಯೂಶ್ವಲಿ ನೀವು ಬೇಸಿಕ್ಕು ಆ ಥರ ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರ ಅಂದರೆ ಪ್ರಾಕ್ಟೀಸ್ ಫ್ರಮ್ ಆರ್ಥೋಡಾಕ್ಸ್. ಆರಾಮಾಗಿ. ಓಕೆ, ಈಗ ನೆಕ್ಸ್ಟ್ ಮೂವ್ ಆಗ್ತಾ ಇದೆ ಅಂದ ತಕ್ಷಣ ಸೊ ಇದು ಜಾಬ್ ಅಂತ ಕರಿತೀವಿ ನಾವು. ಓಕೆ, ನಾನು ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತುಬಿಟ್ಟೆ, ಗೊತ್ತಾಯ್ತಾ? ನೀವಾಗಲೂ ಆಡ್ಸಿಟ್ಕೊಂಡು ನಿಮ್ಮ ಶೋಲ್ಡರ್ ಕೂಡ ಕವರ್ ಆಗಿರಬೇಕು, ಗೊತ್ತಾಯ್ತಾ? ನಿಮ್ಮ ಶೋಲ್ಡರ್ ನೀವಾಗಲೂ ಪಂಚ್ ರಿಲೀಸ್ ಮಾಡೋದು ಬರೀ ನೀವು ಹ್ಯಾಂಡ್ಸ್ ಅಷ್ಟೇ ಯೂಸ್ ಮಾಡಿದ್ರೆ ಸಾಕಾಗಲ್ಲ, ಶೋಲ್ಡರ್ ಕೋರ್ ಸ್ಟ್ರೆಂತ್ ಕೂಡ ಯೂಸ್ ಮಾಡಬೇಕು ಬಾಕ್ಸಿಂಗಲ್ಲಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ ಜಾಬ್. ಓಕೆ, ಈಗ ನಾನು ಮುಂದೆ ಹೋಗ್ಬೇಕ್ರೆ ಜಾಬ್ ಆಯಿತು, ಹಿಂದೆ ಹೋಗ್ಬೇಕ್ರೆ ಜಾಬ್ 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 ಜಾಬ್. ನೋಡಿ, ಬರೀ ಹ್ಯಾಂಡ್ಸ್ ಯೂಸ್ ಮಾಡಿದೆ ಅಂತ ತಿಳ್ಕೊಳ್ಳಿ. ನಾನು ಶೋಲ್ಡ್ರ್ ಕವರ್ ಮಾಡ್ಕೊಂಡಿಲ್ಲ, ಹ್ಯಾಂಡ್ಸ್ ಯೂಸ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ಳಿ, ಗೊತ್ತಾಯ್ತಾ? ನೋಡಿ, ಈ ಕಡೆ ಫುಲ್ ಗ್ಯಾಪ್ ಆಗಿದೆ, ಆ ಕಡೆಯಿಂದ ಆಪೋನೆಂಟ್ ಪಂಚ್ ಮಾಡಿದೆ ಅಂದರೆ ನನಗೆ ಈಸಿ ರೀಚ್ ಆಗಿಬಿಡುತ್ತೆ. ಓಕೆ, ನಾವೇನು ಮಾಡಬೇಕು? ಸೊ ಶೋಲ್ಡರ್ ಯೂಸ್ ಮಾಡಬೇಕು. ನಾನು ಎಷ್ಟು ಲೆಂತ್ ತೊಗೊತೀನೋ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರ್ತೀನಿ. ಆಪೋನೆಂಟ್ ಏನಾದರೂ ಬಾಡಿ ಸ್ಟ್ರೈಟ್ ಇದೆ ಅಂತ ಏನಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋದೆ ಅಂದರೆ ಅವ್ನು ಹಿಂಗೆ ಇಟ್ಕೊಂಡ್ರೆ ಅಂದರೆ ನಿಮಗೆ ರೀಚ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ನೋಡಿ ಎಷ್ಟು ಇದಾಗಿದೆ ಹೇಳ್ತಿರೋದು ರೈಟಾಗಿ. ಓಕೆ, ಸ್ವಾನ್ ಈ ಥರ. ಸೊ ನೀವು ಈ ಥರ ಕಾಂಬಿನೇಷನ್ಸ್ ನೀವೇ ಪ್ಲ್ಯಾನ್ ಮಾಡ್ಕೊತ ಪ್ರಾಕ್ಟೀಸ್ ಮಾಡಿ. ಸೊ ನಾನೇನು ಮಾಡ್ತಾಯಿದ್ದೀನಿ ಇವಾಗ, ಮೂವ್ ಫಾರ್ವರ್ಡ್ ಆಗಬೇಕಾದ್ರೆ ಜಾಬ್, ಗೊತ್ತಾಯ್ತಾ? ಸೊ ಶೌಟಿಂಗ್ ತುಂಬ ಇಂಪಾರ್ಟೆಂಟು ಇದರಲ್ಲಿ, ಗೊತ್ತಾಯ್ತಾ ಅಂತೇಳಿ ಯೂಸ್ ಮಾಡ್ತಾ ಇರಬೇಕು. ಅಂತ ಏನಕ್ಕೆ ಯೂಸ್ ಮಾಡಬೇಕಂತ ಹೇಳಿದ್ರೆ, ಬಾಕ್ಸಿಂಗಲ್ಲಿ ನಾವು ಮೌತ್ ಗಾರ್ಡ್ ಯೂಸ್ ಮಾಡಿರ್ತೀವಿ. ಸೊ ಹಾಗಾಗಿ ನಾವೇನು ನಮಗೆ ಬ್ರೀತಿಂಗ್ ಬೇಕಾಗ್ತಿರುತ್ತೆ, ಎನರ್ಜಿ ಬೇಕಾಗ್ತಿರುತ್ತೆ, ನಾವೇನು ಮಾಡಬೇಕು ಅಂತೇಳಿ ನಾವು ಯೂಸ್ ಮಾಡ್ತಾ ಬರ್ತೀವಿ. ಇದರಲ್ಲಿ ಅಂತಲೂ ಮಾಡ್ಬೋದು, ಗೊತ್ತಾಯ್ತಾ? ಸೊ ಮಾಯ್ ಥಾಯ್ ಬಾಕ್ಸಿಂಗಲ್ಲಿ ಒಂದೊಂದು ಫಾರ್ಮ್ ಮಾಡ್ತಾರೆ. ನಾನು ಅದರದೇ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ, ಅಂದರೆ ಬ್ರೀತಿಂಗ್ ಯಾವ ಥರ ಮಾಡಬೇಕು, ನಾವು ಹೆಂಗೆ ತೊಗೋಬೇಕು ಅಂತಂದೇಳಿ. ಓಕೆ, ಸೊ ಇವಾಗ ನೋಡಿ, ಇವಾಗ ಆಯಿತಾ? ಸೊ ಮತ್ತೆ ರಿವರ್ಸ್ ಹೋಗ್ಬೇಕ್ರೆ, ಮತ್ತೆ ಸೈಡ್ ಹೋಗ್ಬೇಕ್ರೆ, ಮತ್ತು 4 ಹೋಗ್ಬೇಕ್ರೆ, ಈ ಥರ ಇಷ್ಟು ಪ್ರಾಕ್ಟೀಸ್ ಮಾಡಿದ್ವಿ. ಓಕೆ, ಇದು ಬರ್ತಾ ಇದೆ ನನಗೆ ಮೂವ್ಸ್ ಅಂತ. ನೆಕ್ಸ್ಟ್ ಗೋ ಫಾರ್ ಜಾಬ್ ಕ್ರಾಸ್, 2 ಕಾಂಬೋಸ್. ಮತ್ತು ನೋಡಿ, ನಾನು ಏನೇ ಫುಟ್ ವರ್ಕ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಈಕ್ವಲ್ ಆಗಿ ಇರಬೇಕು ಫುಟ್ ವರ್ಕ್. ಈಗ ನನಗೆ ಕ್ಲೋಸ್ ಆದ ಅಂದ ತಕ್ಷಣ ತುಂಬ ಹತ್ರ ಆಗೋದು, ಮತ್ತು ರಿವರ್ಸ್ ಹೋದ ತಕ್ಷಣ ಮತ್ತೆ ಹಿಂಗೆ ತುಂಬ ಕ್ಲೋಸ್ ಆಗೋದು, ಇಲ್ಲಾಂದರೆ ಸೈಡ್ ಹೋದ ತಕ್ಷಣ ಸ್ವಲ್ಪ ಲೆಂತ್ ಹಂಗಲ್ಲ, ಕರೆಕ್ಟಾ? ನೋಡಿ ಇರುತ್ತಾ, ನೋಡ್ಕೊಳ್ಳಿ. ಇವಾಗ ಜಾಬು ಕ್ರಾಸ್ 2 ಕಾಂಬೋಸ್ ಮಿಕ್ಸ್ ಮಾಡ್ತೀವಿ. ಇದ್ರ ಜೊತೆಗೆ ನೀವೇನು ಮಾಡಿ, ಸ್ವಲ್ಪ ಬರ್ತಾ ಇದೆ ಅಂದರೆ ಯು ಕ್ಯಾನ್ ಆಡ್ ಫಾರ್ ಸಿಟ್, ಆಯಿತಾ? ಸಿಟ್ ಅಂತ ಹೇಳಿ 1 ಸಿಟ್ ಅಪ್, 2 sit up, 3 sit up, 4 sit up. ಓಕೆ, ಸೊ ನೀವು ಜಾಬ್ ಕ್ರಾಸ್ ಮಾಡಬೇಕಾದ್ರೆ ಮತ್ತೆ ಫುಲ್ 4
ವಾಟ್ ಕ್ರಾಸ್ ನೀವು ಮಾಡಬೇಕಾದ್ರೆ ಲೆಗ್ ಟರ್ನ್ ಮಾಡಿ. ಓಕೆ, ಸೊ ಯೂಶಲಿ ಸ್ಪೈರಿಂಗಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ವಿತೌಟ್ ಕಾಂಪ್ರಮೈಸ್ ಆಗುತ್ತೆ ಫುಲ್ ಟರ್ನ್ ಮಾಡಿ, ಫುಲ್ ಎಕ್ಸ್ಟೆಂಡ್ ಮಾಡಿ. ಓಕೆ, ನೀವು ಸ್ಪೈರಿಂಗಲ್ಲಿ ನಿಮಗೆ ಜಾಸ್ತಿ ಪಂಚಸ್ ರಿವರ್ಸ್ ತೊಗೋಬೇಕು, ನಾನು ಕಾಂಬೋಸ್ ಜಾಸ್ತಿ ಬರಬೇಕು ಅಂದಾಗ ನೀವು ಫುಲ್ ಲೆಂತ್ ತೊಗೊಳ್ಳೋ ನೆಸೆಸಿಟಿ ಇರಲ್ಲ. ಜಸ್ಟ್ ಇಷ್ಟು ತೊಗೊಂಡ್ರು ಫೈನ್ ಹೇಳ್ತೀನಿ. ಅದು ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಗೊತ್ತಿರಲಿ ಅಂತೇಳಿ 2 ಪಾಯಿಂಟ್ ಹೇಳ್ತೀನಿ. ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಥರ ಪ್ರಾಕ್ಟೀಸ್ ಮಾಡಿ. ಓಕೆ, ಇದ್ರ ಜೊತೆನೆ ಸೆಂಟ್ರಲ್ಲಿ ಮತ್ತೆ ಸಿಟ್ ಅಪ್, ಸಿಟ್ ಅಪ್, ಸಿಟ್ ಅಪ್, 1 ಸಿಟ್ ಅಪ್, 2 ಸಿಟ್ ಅಪ್. ಓಕೆ, ಈ ಥರ ಎಲ್ಲ ನೀವು ಕಾಂಬೋಸ್ ಪ್ರಾಕ್ಟೀಸ್ ಮಾಡ್ಬೋದು. ಇದ್ರ ಜೊತೆನೆ 1 ಜಾಬ್, ಕ್ರಾಸ್, ಹುಕ್, ಹುಕ್, ಅಪಕಟ್, ಅಪಕಟ್, 1 2 3 4 5 6. ಓಕೆ, ಇಲ್ಲಾಂದರೆ ಜಾಬ್, ಅಪಕಟ್, ಹುಕ್, ಜಾಬ್, ಹುಕ್, ಅಪಕಟ್. ಈ ಥರ ಮಿಕ್ಸ್ ಕಾಂಬಿನೇಷನ್ ನಿಮಗೆ ಯಾವುದು ಕನ್ವೆಂಟ್ ಅನಿಸುತ್ತೋ ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಓಕೆ, ನಾನು ಮತ್ತೆ ಪಂಚಸ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆ, ಜಾಬ್ ಯಾವ ಟೈಮಲ್ಲಿ ರೀಚ್ ಮಾಡಬೇಕು, ಕ್ರಾಸ್ ಯಾವ ಟೈಮಲ್ಲಿ ರೀಚ್ ಮಾಡಬೇಕು, ಹುಕ್ ಯಾವ ಥರ ಮಾಡಬೇಕು, ಈ ಥರ ಮಾಡಿದ್ರೆ ಅಡ್ವಾಂಟೇಜನು, ಈ ಥರ ಮಾಡಿದ್ರೆ ಅಡ್ವಾಂಟೇಜನು, ಅಪರ್ಕಟ್ ಶಾರ್ಟ್ ತೊಗೊಂಡ್ರೆ ಬೆಟರಾ, ಲಾಂಗ್ ತೊಗೊಂಡ್ರೆ ಬೆಟರಾ ಅಂತೇಳಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಓಕೆ, ಇದೇ ಥರ ಅಪ್ಕಮಿಂಗಲ್ಲಿ ಬಾಕ್ಸಿಂಗ್ ಕ್ಲಾಸ್ 2 3 ಅಂಥೇಳಿ ರೆಗ್ಯುಲರ್ ಆಗಿ ನಾವು ವೀಡಿಯೋಸ್ ಮಾಡ್ತಾ ಇರ್ತೀವಿ. ಹೋಪ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.